10 ಅಡಿ ಮೇಲೆ 5 ಇಂಚ್ 6 ಇಂಚ್ ಉದ್ದ ಅದಾವು. ಒಂದು ಗೇಣು ಉದ್ದ ಆಗ್ಬಿಡ್ತೈತಿ. ತಗಡು ಸಣ್ಣ ಹಾಕವು ಒಂದು ಗೇಣು. ಇದು ಉದ್ದ ಹಾಕತಿ. ಇವತ್ತು ನೋಡ್ರಿ ನಮ್ಮ ಕಕ್ಕಂದು ರಾಗಿ ಹಾರ್ವೆಸ್ಟ್ ಮಾಡೋ ಮಿಷಿನ್ ಬಂದೈತಿ. ಒಕ್ಕನ ಅಲ್ಲಿಗೆ ಮಾತಾಡ್ಸ್ಯಾನ ನಮ್ಮ ಕಕ್ಕನ. ಹಾರ್ವೆಸ್ಟಿಂಗ್ ಮಿಷಿನ್ ಬಂದೈತಿ. ಏನು ಒಂದು ಎಕ್ರಿಗೆ ಅಂತೇಳಿ ಕೇಳೋಣ. 1.5 ಲಕ್ಷ ರೂಪಾಯಿ ಕೇಳ್ತಾರೆ ನೋಡಪ್ಪ. ಶಿವ ಅಲ್ಲಿ ಡಿ ಸಿ ಕಂಪ್ನಿ ಸೇರ್ಬೇಕಂದ. ಸೊ ಈಗ ಸಮಸ್ಯೆ ಏನಾಗೈತೆ ಅಂದ್ರೆ ಒಂದು ಅರ್ಧ ಅಡಿ ಅಷ್ಟು ಅಥವಾ ಒಂದು ಗೇಣು ಅಷ್ಟು ಸಾಲದು ಬೀಳ್ತೈತಿ. ಇದನ್ನು ಸ್ವಲ್ಪ ಒಳಗೆ ಸರಿಸ್ಬೇಕಾಕತಿ. ಗೂಟನ ಒಳಗೆ ಕುಕ್ಕೋಬೇಕು. ಇದಕ್ಕೆ ಏನು ಮಾಡೋದು ನಮ್ಮೊಬ್ಬರಲ್ಲಿ ಹೇಳ್ತೀನಿ. ಅವ್ರದ್ದು ಏನಂದ್ರೆ ನಂದು ಮತ್ತೆ ಬಿಲ್ಲಾಡು ಹೋದ್ರೆ ನಾನು ನಿಂತ್ಕೋಬೇಕಲ್ಲ ಅಂತ ಅವ್ರ ಪಾಪ. ನೋಡ್ರಿ ಇವತ್ತು ಬೆಳಗ್ಗೆ ಒಂದು ಕೊಡ ನೀರು ತುಂಬ್ಕೊಂಬಂದು ಹಾಕಕತ್ತೈತಿ. ಇದು ನೋಡ್ರಿ ಸಗಣಿ ಗೊಬ್ಬರ. ನಾಳೆ ಬಿತ್ತಕ್ಕೆ ಬೇಕಲ್ಲ ಗೊಬ್ಬರ, ಅದಕ್ಕೆ ಹಿಂಗೆ ಮಾಡಿ ಹಾಕಿರೋದು. ಇದು ನೋಡ್ರಿ ಸಗಣಿ ಗೊಬ್ಬರ. ನಾಳೆ ಬಿತ್ತಕ್ಕೆ ಬೇಕಲ್ಲ ಗೊಬ್ಬರ, ಅದಕ್ಕೆ ಹಿಂಗೆ ಮಾಡಿ ಹಾಕಿರೋದು. 2 ಚೀಲ ಬೇಕಾಕತಿ 2 ಎಕರೆಗೆ. ಈಗ ಆಟ ಆಡಂಗೆ ಆಗ್ಬಿಟ್ಟೈತಿ. ಇಲ್ಲಿ ನಾನು ಇಲ್ಲಿದ್ರೆ ಅದ ಈ ಗಾಯ್ಸ್ ಇವತ್ತು 27/3/2026 ಇವತ್ತು ಬೆಳಗ್ಗೆ ಹೊಡ್ಕೊಂಬಂದೇವೆ ಇಲ್ಲಿಗೆ. ನೀನು ಹೋಗಿ ಕೇಳ್ಕೊಂಬ. ನಾನು ಒಂದಿಷ್ಟು ಉಳ್ದೈತಲ್ಲ ಅದನ್ನು ತೆಗೆದು ರೆಡಿ ಮಾಡ್ತೇನೆ. ಇದು ಕಟ್ಟಲ್ಲ. ಇದು ಬಿದ್ದು ಬಿಡ್ತಮ್ಮ. ಇಲ್ಲಿ ಅದು ಆಕಳ ಬೀಳ್ಸಿತ್ತು. ಇದು ಹತ್ತು ಬಿಡ್ತಲ್ಲ. ತಂಗೆ ಕಟ್ಟಿತ್ತು ನೋಡಿ. ಇದು ಅದ ನೀ ಹೇಳಿದ್ದು ನಿನ್ನೆ. ಈಕೆ ಅಲ್ಲಿ ಅದಾಳಲ್ಲ ಯಜಮಾನಿ. ಎರೆಹುಳ ತೊಟ್ಟಿಗೆ ಹುಚ್ಚೇವಿ ಕೊಡ ಐತಿಂದಲ್ಲಿ ಎಲ್ಲೈತಿ. ಆಮೇಲೆ 1-2 ಕೊಡ ನೀರು ಹಾಕಿ ಹೋಗೋದು. ಮತ್ತೆ ಈಗ ಎಲ್ಲದಕ್ಕೆ ಕುಣಿಗೆ ನೀರು ಹಾಕಿದ್ನಲ್ಲ ಅದನ್ನ ಈಗ ತೆಗಿತೀನಿ. ನೀರೆಲ್ಲ ನಿನ್ನೆ ಕುಡ್ದೈತಿ. ತೆಗೆದು ಗಡ ರೆಡಿ ಮಾಡೋಣ. ದಿನ ಟೈಮ್ ಹಾಕಚ್ಚೈತಿ ಇಲ್ಲಿ. ನೋಡ್ರಿ ಇವತ್ತು ಬೆಳಗ್ಗೆ 1 ಕೊಡ ನೀರು ತುಂಬ್ಕೊಂಬಂದು ಹಾಕಕ್ಕೈತಿ. ಪಟಂಗಕ್ಕೆ ಆತಾಗ ಹಾಲ್ಡಾಕಿ ಅಷ್ಟು. ಮತ್ತೆ ಹೊತ್ನಾಗ ಒಂದು ಹಾಕಿ ರೆಡಿ ಮಾಡ್ಕೋಣ. ಸಾಕ್ಬಿಡು. ಅದ ಗೊಬ್ಬರ ಸಗಣಿ. ಈಗ ಗೂಟ ಇಟ್ಬಿಡಂಬ. ಎಲ್ಲವೂ ಕುಣಿ ತೆಗ್ದಾವ. ಈಗ ಇದು ಒಂದು ಸ್ವಲ್ಪ ತೆಗಿಯೋಕ್ಕಲ್ಲ. ನೀನು ನೀರು ಹಾಕಿದ್ದು ಇದಕ್ಕೆ. ಇದು ಒಂದು ಐತಿ. ಇದು ಒಂದು ಸ್ವಲ್ಪ ಐತಿ. ಗಡ ತೆಗಿತೀನಿ. ಅದು ಬರಲ್ಲ ಬಿಡ. ಅದು ಗೂಟ ಹಾಕೋದಲ್ಲ. ಅಲ್ಲಿ ಹೇಳ್ತೀನಿ ಕೇಳಪ್ಪ. ನೀನು ಅಲ್ಲಿ ಕಡಿದೆ ಅಂತ ತಿಳ್ಕ. ಇಲ್ಲಿಂದ ಇಷ್ಟು ಒಳಕ್ಕೆ ಹೋಗತಿ. ಅದು ಗೂಟ ಆಕತಿ. 4 ಅಡಿ 3.5 ಐತದ. ಆಗಲ್ಲ ಅದು. ಸಾಕ್ತಕ ಅಲ್ಲಿ ಅದಾವಲ್ಲ ಅವಾಗ ಊಟ ಜಗ್ಗಿ ಅದಾವ. ಪುಟ್ಟಿ ಇದ್ವಲ್ಲಪ್ಪ. ಬೆಂಚಿ ಅಡಿಗೆ ಹಾಕಿ ಗೂಟ ಮಳೆ ಬಂದು ತೊಯ್ದಾಗ ಸರಿಲಿಲ್ಲ ಹಂಗೆ ಮಾಡೋಕೆ ಆಟ. ಈಗ ನಮ್ಮ ಕಡೆಗೆ 3 ಅಡಿ ಆಗಲ್ಲ. ಹತ್ತತ್ರ 3.5 ಅದಾವು. 3 ಅಡಿ ಆಗಲ್ಲ ಅದಾವು ತಗಡು. 3 ಅಡಿ ಆಗಲ್ಲ ತಗಡು 7 ಅದಾವು. 21 ಆರಾಮ ಆಕತಿ. 21-26 ಉದ್ದನೂ ಆಕತಿ. ಇಲ್ಲಿ ಆಡಲ್ಲ ಐತಲ್ಲ. ಇದು ಏನಾಗಿದೆ ಗೊತ್ತಾ? 10 ಅಡಿ ಮ್ಯಾಗ 7-8 ಇಂಚ್ ಐತೆ. ಅಂದ್ರೆ 11 ಅಡಿ ತಗಡಿದ್ರೆ ಚೆನ್ನಾಗಾಗಿರೋದು. ನಮ್ಮ ಕಡೆಗೆ 10 ಅಡಿ ಉದ್ದ ಅದಾವು. 3.5 ಅಡಿ ಆಗಲ್ಲ ಅದಾವು ತಗಡು. ಸೊ ಈಗ ಸಮಸ್ಯೆ ಏನಾಗೈತೆ ಅಂದ್ರೆ ಒಂದು ಅರ್ಧ ಅಡಿ ಅಷ್ಟು ಅಥವಾ ಒಂದು ಗೇಣು ಅಷ್ಟು ಸಾಲದು ಬೀಳ್ತೈತಿ. ಇದನ್ನು ಸ್ವಲ್ಪ ಒಳಗೆ ಸರಿಸ್ಬೇಕಾಕತಿ. ಗೂಟನ ಒಳಗೆ ಕುಕ್ಕೋಬೇಕು. ಇದಕ್ಕೆ ಏನು ಮಾಡೋದು ನಮ್ಮೊಬ್ಬರಲ್ಲಿ ಹೇಳ್ತೀನಿ. ಇವತ್ತು ನೋಡ್ರಿ ನಮ್ಮ ಕಕ್ಕಂದು
ರಾಗಿ ಹಾರ್ವೆಸ್ಟ್ ಮಾಡೋ ಮಿಷಿನ್ ಬಂದೈತಿ. ಹೋಗ್ತಾನೆ ಅಲ್ಲಿಗೆ ಮಾತಾಡ್ಸ್ತಾನೆ ನಮ್ಮ ಕಕ್ಕನ. ಹಾರ್ವೆಸ್ಟಿಂಗ್ ಮಿಷಿನ್ ಬಂದೈತಿ, ಏನು ಒಂದು ಎಕ್ರಿಗೆ ಅಂತೇಳಿ ಕೇಳೋಣ. ನಾನು ವೀಡಿಯೋ ಮಾಡ್ತಾನೆ ನಮ್ಮ ಕಕ್ಕರಿಗೆ ಗೊತ್ತಿರಲ್ಲ, ನೋಡೋಣ. ಇವತ್ತು ಕಟ್ಸಕಚ್ಚಾರ. ಎಷ್ಟು ದೊಡ್ಡ ಮಿಷನ್ ಐತೆ ನೋಡ್ರಿ ಇಲ್ಲಿ. ತೊಗೊತಿ ಎಲ್ಲ ಮುಳ್ಳದಾವಲ್ಲ, ಅದಕ್ಕೆ ಅಲ್ಲಿಂದನೇ ಸ್ಟಾರ್ಟ್ ಹಾರ್ವೆಸ್ಟಿಂಗು. ಕೆಳಗೆ ಇಳಿಸಿದ್ದತ್ತ ಅದಕ್ಕಂದೆ. ನೋಡೋಣ ಹೆಂಗೆ ಆಗ್ತೈತಂತ. ಇವತ್ತು ನೋಡೋಣ ಹೆಂಗೆ ಕೊಯ್ತೈತಂತ ಹಾರ್ವೆಸ್ಟ್ ಮಿಷಿನ್. ಇದು 1 ಎಕರೆ ಐತಿ, 1 ಎಕರೆ ರಾಗಿ. ಸ್ಟಾರ್ಟ್ ಆದ ಮಿಷಿನ್ ಇಂಜಿನ್. ಹಿಂದ್ಗಡೆ ಹುಲ್ಲು ಬೀಳಕ್ಕೆ ಸ್ಟಾರ್ಟ್ ಆಗೈತೆ ನೋಡ್ರಿ. ಎಲ್ಲ ಕಡೆಗೆ ಮಕ್ಕಂಡಿಲ್ಲ, ಅಲ್ಲಿ ಅಷ್ಟೇ ಮಕ್ಕಂಡ್ರದು ರಾಗಿ ನೆಲಕ್ಕೆ ಬಿದ್ದಿರೋದು. ಹೆಂಗೆ ಕಾಕ? ಹಾಂ, ಹೆಂಗಿದೆ? 30,000 ರೂಪಾಯಿ 1 ಎಕರೆ. ಎಲ್ಲ ಕಟ್ ಮಾಡ್ತೈತೆ ಬಿಡ, ಉದ್ದ ಇರಲ್ಲ. ಯಾವ ಊರದ್ದು ಇದು? ಆಂಧ್ರದ. ಕಾಳು ಬೀಳ್ತಾವನ್ನ ಚೆಕ್ ಮಾಡಕೊಂಡೈತೆ. ಬೀಳ್ತಾವ ಇಲ್ಲ. ಹಸಿ ಇರೋವು ಉದ್ರಲ್ಲ ಮತ್ತೆ. ಅದಾವ ಒಂದೊಂದು ಬುಟ್ಟಿ ಬರ್ತಾವಲ್ಲ, ಅದ್ರಾಗ ಅದಾವ. ತೆನಿ ಅದಾವು ಇದ್ರಾಗ. ಅದಾವ ಹಸಿ ಐತಲ್ಲ, ಅದಾವ ಹಸಿ ಐತಲ್ಲ, ಅದಾವ ನೋಡಿ ಎಷ್ಟು ಮಾಡಿ. ಆಟ ಕಾಕ ಅದಾವು. ಹೆಂಗೆ ದನಕ್ಕೆ ಹೋಗ್ಬಿಡವೇನು, ಮಂದಿ ದನಕರ ಹೋಗಲ್ಲ, ಯಾರಿಗೆ ಹೋಗಲ್ಲ ಅಷ್ಟ. ನಾವು ಬೆಳೆದದ್ದು ನಮಗಾಗಲಿಲ್ಲ ಅಂದ್ರೆ ತಗೊಂಡೇನು ಮಾಡೋಣ? ಹಸಿ ಇರೋದ್ರಿಂದ ಈಗ ಇದ್ರಾಗ ಒಂದಿಷ್ಟು ಕಾಳು ಉಳಿತಾವೆ, ತೆನಿ ಹಂಗೆ ಉಳಿತಾವೆ. ಇವರು ಪೂರ್ತಿ ಒಣಗಿರ್ಬೇಕು. ಹಂಗಿದ್ದಾಗ ಅದು ಅಲಗಾಡಿಸ್ಬಿಟ್ರೆ ಕಾಳು ಉದುರಿ ಬಿಡ್ತಾವೆ. ಇದು ಹಸಿ ಇತ್ತಲ್ಲ, ಇಂಥದ್ದು ಉಳಿಯೋದು. ಈ ಥರದ್ದು ಉಳಿದು ಬಿಡ್ತಾವೆ. ಸ್ಟಾರ್ಟ್ ಮಾಡ್ಯಾರ. 1 ಎಕರೆಗೆ 3,500 ಅಂತೆ. ಇದು ಹೂವಿನಡಗಲಿ ತಾಲೂಕು, ವಿಜಯನಗರ ಡಿಸ್ಟಿಕ್, ಮಾನ್ಯಾರ್ ಮಸ್ಲಾರ್ದಾಗ ನಡೀತಕ್ಕಂಥ ಒಂದು ರೇಟ್ ನೋಡ್ರಿ ಈ ಮಿಷಿನಿಂದು. 1 ಎಕರೆಗೆ ರಾಗಿ ಕಟ್ ಮಾಡಕ್ಕೆ 3,500. ಆಯ್ತು ಬಿಡಪ್ಪ, ಕಾಳು ಭಾಳ ಆಯ್ತದ. ಅದ ಇದೆಲ್ಲ ಕಾಳು ಆಯ್ತು, ಭಾಳ ಆಯ್ತು ಬಿಡು. ಅಡಿಗೆ ಬಿದ್ದಿರೋದು ಅದು ಬಿಡು, ಬಿದ್ದಿರೋದು ಅದು. ಅದ ಕಾಳೇನು ಜಿಗ್ ಬಂದೈತಿ. ಅದ ಇಲ್ಲಿ ಐತಲ್ಲ, ಇಲ್ಲೆಲ್ಲ ಐತೆ ನೋಡಿದ್ರಾಗ. ಅದ ಇವು ಬುಡ್ಡಿ ಐತಲ್ಲ ಇದ್ರಾಗ ನೋಡ್ರಿ ಎಷ್ಟು. ಈಗ
10 ಸೇರ್ ಬರೋ ಈ ಜಾಗದಾಗ ಐತಾಯ್ತು 7 ಸೇರ್ ಬರ್ತಾವೆ 3 ಸೇರ್ ಉಳಿತಾವ ಅಷ್ಟ. ಇಲ್ಲಿ ನೋಡು ಹಂಗಲ್ಪ ಸಮಸ್ಯೆ ಏನಾಗಿದೆ ಗೊತ್ತೇನೀಗ, ಅವು 10 ಅಡಿ ಅದಾವ ತಗಡು ಹೋಗಂಬಾಯ್ದು ಅಲ್ಲಿಗೆ. ತಗಡು 10 ಅಡಿ ಅದಾವು. ಇದು ನೋಡಿ ನಮ್ಮ ಕರ್ನಾಟಕದ ಪಕ್ಷಿ ತಗಡು 10 ಅಡಿ ಅದಾವು. ಆದ್ರೆ ಇಲ್ಲಿ ಕುಣಿಯ ತೆಗ್ದೇವಲ್ಲ ಒಂದು ಹತ್ತಗಿಂದ ತಗಡು ಎಷ್ಟು ಉದ್ದ ಐತಂದ್ರೆ ಟೇಪಿಲ್ ಅಳತೆ ಮಾಡಿದೆ ಅರ್ಧ ಅಡಿ ಸಾಲದು ಬರಕತ್ಬಿಟ್ಟವು ಈಗ ತಗಡು. ನೋಡ್ತೀಯ ಏನು ಮಾಡ್ತಾರೆ ಏನಪ್ಪ ಗೊತ್ತಲ್ಲ. ಇದ್ರಾಗ ಇನ್ನೇನು ಕೊಯ್ಸದ ಅದನ್ನ ಬಳ್ಕೊಳದ ಆಟ. ಇದ್ರಾಗ ಯಾಕೆ ಕೊಯ್ತಾರ? ಕೊಯ್ಯಂಗಿದ್ದಂದ್ರೆ ಹಾಂ ಕಾಳೇನು ಬಿದ್ದಿಲ್ಲ, ನೆಲ್ದಾಗ ಬಿದ್ರೂ ನೆಲ್ದಾಗ ಹೋಗಲ್ಲ. ಇರ್ಲಿ ಬಾ ಎಲ್ಲಿ ಅದು ಇಟ್ಟು ಬಿಡಪ್ಪ ಕಾಳಲ್ಲ ಅದ್ರ ನುಚ್ಚ ಮ್ಯಾಗ ಹೊಳ್ದ್ರು ರೌದಿ. ಕೆಲ್ಸ ಗಡಾಕತಿ ಪೇಚಾಡೋದಾಗಲ್ಲ. ಮೂರುವರೆ ಸಾವಿರ ಮತ್ತು ಅವು ಹೋಗೋದು ಕಾಯಕ್ಕಾಗಲ್ಲ. 4 ಈಗ ನೀವು 3,500 ರಾಗಿ ಕೊಯ್ಸ್ಕೊಂತಿ ತಕಂತಿ, ಅವ್ರಿಗೆ 10,000 ಕೊಡು 15,000 ಕೊಡು ಒಂದು ಎಕರೆಗೆ ಕೊಯ್ಯಾಕ. ಆಮೇಲೆ ಒಕ್ಲಿ ಮಾಡೋದು ನೀನು, ದುಂಡು ಮಾಡೋದು ನೀನು, ಎಲ್ಲದು ಮಾಡೋದು ನಾವು. ರೋಡಿಗೆ ಅದನ್ನು ರಾಡಿ ಆಮೇಲೆ ಅದು ಮುಳ್ಳು ತಿನ್ನಲ್ಲ. ಒಂದು ದಿವಸ ಕರೆಕ್ಟ್ ಹಿರಿಯರು ಹೇಳಿ ಮತ್ತೆ ಅಲ್ಲ ಅದೊಂದು ಗುಂಡು ಮಾಡ್ತೇನೆ ತಗೋ. ಇಲ್ಲಿ ಅಲ್ಲಿ ದಿಬ್ಬ ಹಿಂಗೆ ಇಳಿಯಕ್ಕೆ ಹಚ್ಚತ್ತಲ್ಲ ಅದಕ್ಕೆ ನೆಲಕ್ಕೆ ಬಡಿತೈತೆ ಅಂತ ಇಳಿಸಿಲ್ಲ ಆತ. ತೆನಿ ಒಣಗಿದ್ರೆ ಸಾಕಲ್ಲನಪ್ಪ. ಒಟ್ಟು ಅಲ್ಗಾಡಿಸ್ಬಿಟ್ರೆ ಕಾಳು ಹೊಡಿಬೇಕು. ದೊಡ್ಡ ಮಿಷಿನ್ ಅಲ್ಲ, ಇಟ್ಟಿಟ್ಟಿಗೆ ತಿರ್ಗಾಕಾಗಲ್ಲ. ಅವ್ರನ್ನ ಕಾಯಿ ಇವನ್ ಕಾಯೋದು ಬೇಡ ಏನದು ಈ ಬಾಟ್ಲಿ ಏನಾಯ್ತು ಅದಕ್ಕೆ ಅದು ಚಲ್ಕಿ ಪಲ್ಕಿ ಇದ್ರೆ ನೋಡ್ತೇಕ ಅಂತಾನೆ ಪಾಪ. ಆತೊಂದು ಬಿಲ್ಲಾಡ್ ಹೋಗ್ಬಿಡ್ತಾವ. ಅವ್ರದ್ದು ಏನಂದ್ರೆ ನಂದು ಮತ್ತೆ ಬಿಲ್ಲಾಡ್ ಹೋದ್ರೆ ನಾನು ನಿಂತ್ಕೋಬೇಕಲ್ಲ ಅಂತ ಅವ್ರ ಪಾಪ. ಟಮಾಟೆ ಹಾಕಿದ್ವಿ, ತರಕಾರಿ ಹಾಕಿದ್ದಿಲ್ಲೇನು ಅಲ್ಲಿ? ಸೊಪ್ಪು ಹಾಕಿದ್ವಾ? ಸೊಪ್ಪು ತರಕಾರಿ 1.5 ಲಕ್ಷ ರೂಪಾಯಿ ಕೇಳ್ತಾರೆ ನೋಡಪ್ಪ. ಶಿವ ಅಲ್ಲಿ ಡಿ ಸಿ ಕಂಬಕ್ಕೆ ಸೇರ್ಬೇಕಂದ್ರೆ ಅವ್ರು ಕೇದಾರಿ ನೋಡಿ ಅಲ್ಲ ಅಲ್ಲಿ ಅಲ್ಲಿ ಆ ಕಡೆ ಯಾರ್ಯಾವಲ್ಲ 1.5 ಲಕ್ಷ. ಅಯ್ಯೋ 7 ಲಕ್ಷ ಕೇಳ್ಯಾರ ಈಗ ಅವರು. ಧನ್ಯಪ್ಪ ಈ ಸಾವುಕಾರ, ಆಮೇಲಿಂದ ಇವನು ಮಲರಪ್ಪ ಮಗ ರಾಜ ಅವರು ಅವರು ಈಗ ನೀವು ಇಬ್ಬರು ಸೇರಿ 70,000 ಕೊಡ್ರಪ್ಪ ಉಳ್ಕಿ ಟಿ ಸಿ ಅಂದ್ಮೇಲೆ ಕೊಡುವಂತೀರಿ ಅಂದ್ರೆ ಈಗ ಅಷ್ಟೊಂದು ಬಜೆ ಹತ್ತಿರ ತಮ್ಮ ಹೇಳೋಕ್ಕಾಗಲ್ಲ. ಏನಾರು ಪ್ರಯತ್ನ ಮಾಡಿ 30,000 ಕಟ್ಸ್ತಾನ ಇಬ್ಬರು ಸೇರಿ 15,000 ಹಂಗಾಗಲ್ಲ ಮಾವ. ಈಗ 1.5 ಲಕ್ಷ ರೂಪಾಯಿ ಇದ್ರೆ ಇದ್ರದ್ದೈತಿ ಈಗ ಫೀಸ್. ಆಮೇಲೆ ನಮ್ಮ ಮಾಲಕ ಹೇಳಿದೆ ನಂದನಿಂದ ಸೇರಿ ಈಗ ಅವರು 7 ಲಕ್ಷ ಕೇಳ್ಯಾರ. ಈಗ ಕಂಬ ತಂತಿ ಟಿ ಸಿ ಈಗ ಅಲ್ಲಿ ಸಿದ್ದರಾಮಪುರದ ಕರೆಂಟ್ ಐತಲ್ಲ ನಾವು ತಗೊಂಡಿದ್ದೇವೆ ಮಸರಾಗ, ಆ ಟಿ ಸಿಲಿಂದ ನಮ್ಗೆ ಕಲೆಕ್ಷನ್ ಕೊಡ್ಬೇಕಂದ್ರೆ 7 ಲಕ್ಷ ರೂಪಾಯಿ ಬೇಕು. ಈಗ ಕಂಬ ಟಿ ಸಿ ತಂತಿ ಅವ್ರು ಬಂದು ಹೋಗಾಕ ಇಲ್ಲ, ಅವ್ರು ಬಂದು ಹೋಗಿ ಚಾರ್ಜ್ ನಾವು ಕೊಡ್ಬೇಕು, ಏರ್ಕೊಂಬರೋ ಚಾರ್ಜ್ ನಾವು ಕೊಡ್ಬೇಕು. ಈಗ ನೋಡೋಣ ಬಿಡಪ್ಪ ನೋಡಿ ಹೇಳ್ತಾನೆ ಅಂತ ಆಡೋ ಕೇಳ್ಬೇಕಲ್ಲ. ಈಗ 1.5 ಲಕ್ಷ ಅದು ಎಲ್ಲಿ ನೀರು ಅಲ್ಲಿ ಹಳ್ಳದಾಗಿಂದ ಅಲ್ಲ ಬಾರಿ ಹೊಲ್ದಾಗ ಕಳವಾಗ ಐತೆ ನೋಡಿ. ಅದು ಎಷ್ಟು ದೂರ ಆಕತ್ ಬಿಡ್ಕಾಕ? ಭಾಳ ದೂರ ಇಲ್ಲ, ದೂರ ಕೂತಿಲ್ಲ. 5 ಕಿಲೋಮೀಟ್ರ್ ಇದು ನಮ್ದು ಐತಲ್ಲ, ಇದು ಸಣ್ಣದ ಇದು ದೊಡ್ಡದ ಇದ್ರ ನಡಿ ಒಂದು ಇದು ದೊಡ್ಡಪ್ಪರ್ದು ಅದೇನು ಬೋರಿಂದ ಏನು ಹಳ್ಳದ ಹಳ್ಳದ ಮೋಟ್ರ್ ನೀರು ಇರ್ತಾವಂತ ಅಲ್ಲಿ ಹಳ್ಳದಾಗ ಅಲ್ಲಿ ಜಗ್ಗ ಐತೆ ಅಲ್ಲಿ ಯಾವಾಗಲೂ ಐತಿ. ನೋಡಿಲ್ಲಪ್ಪ ಮಗಳದಾರಿ ಐತಪ್ಪ, ಮಗಳದಾರಿ ಅನುಕೂಲ ಐತಿ. ನೀರಾವರಿ ಮಾಡೋದು ಎಲ್ಲರೂ ಐತಿ. ಇವತ್ತು ಮಲಗಪ್ಪ ಮಗ ರಾಜ ಮಾಡ್ಯಾನಲ್ಲ ಅಲ್ಲಿ 3 ಎಕರೆ ಐತೆ ಕೊಟ್ಟಲ್ಲ ಅಂಗಡಿ ಐತೆ. ಅವನು ಕರೆಂಟ್ ಐತೆ ಕೊಟ್ಟ ರಾಜ ಅವನು 3 ಎಕರೆ ರಾಗಿ ಐತೆ ಅಂದ್ರೆ ಆಡಾಯ್ತು ಬಿಡಪ್ಪ. ಇದೇನು ಎಲ್ಲದಕ್ಕಿಂತ ಫಸ್ಟ್ ಐತಲ್ಲ ಇದು.
ಬಾಕ್ಸ್ ಐತದಲ್ಲ ಉಳ್ಕಂತಾವ. ಒಮ್ಮರಿ ಟ್ಯಾಕ್ರಾಗ ಹಾಕಿಬಿಡತ್ತಂದ್ರೆ ಯಾವ ಬ್ಯಾಗ್ ಮತ್ತೆ ಏನು ಮಾಡ್ತೀವಿ ಅದನ್ನ ನೀನು ಹಾಕಿದಾಗ ಏನು ಹಾಕ್ಬೇಕು ಎಲ್ಲಿ ಯಾರು ಸರ್ಕೊ ಹಾಂ ಇಲ್ಲ ಹಾಂ ಹೌದು. ನೆಲಕ್ಕೆ ಗಡ ಆರ್ತಾವ, ಇದು ನೆಲಕ್ಕಾದ್ರೆ ಆರಲ್ಲ. ಟೊಮೆಟೊ ಹಣ್ಣು ಹಾಕಿದ್ರಿ ಇಲ್ಲಿ ಸೊಪ್ಪು ಅದು ಇದು ಬೆಳೆದವು ತಕಂದಾರ. ಹೆಂಗೈತೆ ನೋಡ್ರಿ ಹಾರ್ವೆಸ್ಟಿಂಗ್ ಮಿಷಿನ್. 1 ಎಕರೆಗೆ 3,500 ರೂಪಾಯಿ ರೊಕ್ಕ. ಈ ರೀತಿ ತಗೊಂಡು ಕೊಯ್ತೈತಲ್ಲ ಅದು. ಇದು ನೋಡಕತ್ತೀರ ನಾನು ಫಸ್ಟ್. ಎಷ್ಟು ಸಿಸ್ಟಮೆಟಿಕ್ ಐತೆ ನೋಡ್ರಿ ಅದು. ಅದು ಒಂದು ನಾವು ಮಾಡೋದು ನಡಿ ಅದನ್ನ ಬಿಸಿಲತ್ತು ಪಾಡಂಗೆ ಎತ್ತಗಾದ್ರದ ಜಾಮಲ್ ತಗ ಅದು. ಒಂದು ಸಾಲ ಕೂತು ಹೋಗೈತೆ ನೋಡ. ಆಮೇಲೆ ಇನ್ನೊಂದು ಈಟ ಒಂದು ಇಂಚ್ ನೋಟ ಹತ್ತ ಹೋಗ್ಲಿ ಅದು ಭಾಳ ಹೋಗಲ್ಲ ಹುಲ್ಲು ಇಡೋಕಲ್ಲ. ಇದು ಯಾಕೆ ಉಳಿದೈತಿ ಒಂದು ಸಾಲು ಮಾಡ್ತಾರೆ ಬಿಡು ಅವರೆಲ್ಲ. ನಿನಗೆ ಗೊತ್ತಾಗಲ್ಲ ಬಿಡಲ್ಲ ಯಾಕೆ ಕೇಳ್ತಿ. ಎಷ್ಟು ಕೊಟ್ಟರು 3.5 ಎಕರೆಗೆ 3.5. ಅಲ್ಲಿ ನಿಮ್ಮ ಕಡೆ ಹೆಂಗೆ ಕೊಡೋದು? ಎಲ್ಲ ಕಡೆಗೆ ಸೇಮನ. ಕಾಳ್ನಾಗ ಅದೆಲ್ಲ ಸತ್ತು ನೋಡ್ಬಾರ್ದು. ಏನಂತ ನಾನು ನೋಡ್ತೇನೆ. ಇಲ್ಲಿ ಒಂದು ಹೋಗತ್ತೆ ನೋಡಿ ಹಾರ್ವೆಸ್ಟಿಂಗ್ ಮಿಷಿನ್. ಅಲ್ಲೇ ನೋಡಿ ನಡಿ. ಹಾಂ ಅಲ್ಲಿ ಇಲ್ಲೇ ರೋಡಿನ ಸರಿ ಕಾಣ ಆಯ್ತಾ ಅಲ್ಲಿ ಇದ್ರಾಗ ತುಂಬ್ತಾವೆ ಜೀನಿಗೆ. ಅಲ್ಲಿ ಮೇಲೆ ಅಲ್ಲಿ ತುಂಬ್ತಾವ ಅದ್ರಾಗ. ಈ ಕಡೆಗಿಂದ ಹಿಂಗೆ ಚೆಲ್ಲಿ ಬಿಡ್ತಾರ. ಎಲ್ಲಿ ಹೋಗಿ ನೀನು? ಇಲ್ಲಿ ಹಿಂಗೆ ಹೋಗಿದ್ರ ಮ್ಯಾಗ ಹಿಂಗೆ ಅಲ್ಲಿ ನೋಡು. ಹಿಂಗೆ ಇದು ನಿಂಗೆ ಬಿಟ್ಟು ಬಿಡ್ತಾರೆ. ಈ ಕಡೆಗಿಂದ ಬರ್ತೈತೆ ಅದು. ಹಾಂ ಚಲೋ ಅದಾವ ನೋಡಂತಡ್ರಿ ನಾವು. ಹೊಡಿತಾವ ಆಳ್ಗಾಳವ ಆಳ್ಗಾಳ. ನೀನು ಹೆಂಗೆ ನೋಡ್ತೀಯಪ್ಪ? ಹಿಂಗದ ನೋಡ್ರಿ. ಒಂದು ಇದು ಹೋಗಿ ಬರತ್ತಿಗೆ ಇಷ್ಟು ಬಂದವು. ಆ ಕಡೆಯಿಂದ ಇಷ್ಟೊಂದು ರೌಂಡ್ ಹೋಗಿ ಬಂದಾರ. ಇಷ್ಟು ಬಂದವು. ಬ್ಯಾಡ ಬಾ ಅವ್ರು
ಕ್ಯಾನ್ ಹುಡ್ಕಕ್ಕೆ ಏ ಬೇಡ ಇದು ಕ್ಯಾನ್ ಹಂಗ ಸುಮ್ಮನೆ ಮಾತಾಡೋದಪ್ಪ. ಸಿಡಿಯೋದಲ್ಲ ಇನ್ನೂ ಹಿಡಿತೈತಿ ಅಂತ. ಇನ್ನು ಹಿಡಿತೈತಿ. ಗಾಳಿ ಚೂರು ಬಾರಪ್ಪ ಯಾವ್ದು ಯಾವ ತುರಕಪ್ಪ ಇದ ಮುಂದೈತಲ್ಲ ಇದ ಯಾ ಕಡೆ ಕೇಳ್ಬೇಕ ಎತ್ತ ಹಿಂದ್ಕ ಮುಂದ್ಕ ನಮ್ದು ಒಡಟಿಗೆ ಹೋಗತ್ತ ಈಗ ಅಲ್ಲಿ ಅವಾಗ ಕೊಯ್ ಅಂದ್ರೆ ಈಗೇನು ಮಾಡ್ಕೊಂಬರ್ರಿ ಐತೆ ಬಂದು ಬಿಲ್ಲೇಡ ಇದಾಗ್ಯಾವ ನೋಡೋದು. ಅದು ನೆಲಕ್ಕೆ ಬಡಿತೈತಲ್ಲ, ನೆಲಕ್ಕೆ ಬಡಿದಲ್ಲ ಒಂದು ವೇಳೆ ಎಲ್ಲಾರು ಒಂದು ಗೂಟ್ರ ದಿಬ್ಬಪ್ಪ ಬಂದಾಗ ಬಡಿತೈತಲ್ಲ ಅವಾಗ ಕಷ್ಟ ಅದು. ಈಗ ಹೆಂಗೆ ಮಾಡೋದಪ್ಪ, ಒಂದು ಗೇಣು ಸಾಲದು ಬರ್ತೈತಿ. ಎಲ್ಲಿಗೆ 10 ಅಡಿ ತಗಡು ಅದಾವಲ್ಲ ಅಲ್ಲಿ ನಮ್ಮ ಹಿಂಗೆ ಉದ್ದ 10 ಅಡಿ ಅದಾವು. ಇದನ್ನ ಹಿಂಗೆ ಉದ್ದ ಐತಲ್ಲ 10 ಅಡಿ ಮೇಲೆ 5 ಇಂಚ್ 6 ಇಂಚ್ ಉದ್ದ ಅದಾವು. ಒಂದು ಗೇಣು ಉದ್ದ ಆಗ್ಬಿಡ್ತೈತಿ. ತಗಡು ಸಣ್ಣ ಹಾಕವು ಒಂದು ಗೇಣು, ಇದು ಉದ್ದ ಹಾಕತಿ. ಹೆಂಗೆ ಮಾಡೋದು? ನಾವು ಗೂಟನ ಹಿಂಗೆ ಒಳಗೆ ತಗೋಬೇಕು. ಈ ಕುಣಿ ಎಲ್ಲ ತೆಗೆದ್ಬಿಟ್ರೆ ಹೆಂಗೆ ಸರ್ಸಕ್ಕೆ ಬರ್ತೈತೆ ಅವನು. ದೊಡ್ಡ ಅದನ್ನ ಕಡಿ ಅದಾವು, 4 ತಗಡು ಅದಾವು. 4 ಅದಾವಲ್ಲ ತಗಡು. ಹಿಂಗೆ ಹಾಕದ ಅಂದವಲ್ಲಪ್ಪ. ಹಿಂಗೆ ಹಾಕಿದಂದ್ರೆ ಇನ್ನೂ ಈಜಿ ಆಕತಿ. ಹಿಂಗೆ ಹಾಕಿದ್ರೆ ಐತಲ್ಲ ನಮಗೇನು ತಗಡದಾವಲ್ಲ ಅವನ್ನ ಇಡ್ತಿ. ಅಂದ್ರೆ ಈ ಕಡೆ ನೀರು ಬಿಟ್ಕೊಳೋದು ಬೇಡ ಮುಂದಕ್ಕೆ ಅಂತ ಹೇಳೋದು. ನಾನು ಹೇಳ್ತೀನಿ ಕೇಳ, ಅಲ್ಲಿ ಒಂದು ಪೈಪ್ ಕಟ್ಟಿನ ಆರಾಮ ಇಲ್ಲಿ ಬೂತೈತಿ. ಗುಂಡ್ಯಾಕ ನೀ ಗುಂಡಿ ಮಾಡ್ತೀಯಲ್ಲ ಅಲ್ಲಿ, ಈಗ ಇಲ್ಲಿ ಗುಂಡಿ ಅಂತ ಮಾಡ್ತೀಯ, ಅಲ್ಲಿ ತುಂಬಿ ಹಾಕ್ತೀಯ, ಅತ್ತ ಹೋಗೋದಲ್ಲ ನೀರು ಇಲ್ಲೇ ಬರ್ತಾವ ಹಿಂಗೆ ಹರಿದು. 3 ಅಡಿ ಆಗಲ್ಲ ಅದಾವ ತಗಡು. ಇದು ಅಲ್ಲಿಂದ ಇಲ್ಲಿಗೆ 10 ಅಡಿ ಐತಿ. ಸಾಕ 3 ತಗಡು ಲೈನ್ ಮುರ್ಕೊಂಡಿರ್ತಾವ. 3 ಅಡಿ ಮೇಲೆ ಒಂದು 3 ಇಂಚ್ ಹೆಚ್ಚಿಗೆ ಅದಾವ. ಹಿಂಗೆ ನಾನು ಹಿಂಗೆ ಹೇಳಿದ್ದು ಹಿಂದಕ್ಕೆ ನೀರು ಹೋಗ್ಲಿ ಅಂತ ನಾನು, ನೀನು ಮುಂದಕ್ಕೆ ನೀರು ಬರಲಿ ಅಂತ ನೀನು. ಬರೋದಿಲ್ಲ ನಮಗಂತ ಬೇಡ, ಎತ್ತ ಮಾಡ್ಕೊಂಡೆಲ್ಲ ಅಂತ ನನಗಂತ ಹೋಗೋ ಬರೋ ದಾರಿ ಅಂತದು. ಹೌದಾ? ಊಟ ಹೋಗಿಬಿಡ ಈಗ ಆತ್ ನಡಿ ಅಂಕಾರ. ಹಿಂದೆ ಅಂಕಾರ ದೊಡ್ಡ ಹೋಗ್ಯಾನ, ಅದಕ್ಕಿಂತ ಸಣ್ಣ ಇಲ್ಲಿ ಹೋಗ್ಯಾನ. ಕಲ್ಲೇರಿ ತಡ್ಕೋಬೇಕು, ಪೂರ್ತಿ ಸಣ್ಣ ಅಲ್ಲಿ ಹೋಗ್ಯಾನ. ಕಲ್ಲೇರಿ ತಡ್ಕೋಬೇಕು. ತಡ್ಕೊಂತ ನೋಡ್ರಿ ಇಲ್ಲಿ ಗೂಟ ಇದು ಹೆಂಗೈತಿ ನೋಡಿದು. ಇದು ಒಂದು ಇವಿಷ್ಟು ಗೂಟ ರೆಡಿ ಮಾಡಿ ಇಟ್ಟಾವಿ. ಈಗ ಉಗಿಯೋದೊಂದ ಕೆಲಸ ಇವತ್ತು. ಹಾಂ ಹೌದು ನೋಡ್ರಿ, ನಂಗೆ ಬಂದ್ಬಿಟ್ಟು ನಾನು ಇಟ್ಕೊಂತೀವಿ. ಇದೊಂದು ತಗ ದಪ್ಪ ಇರೋದು ಅದು. ಸಾಕು ತಗ ಮಾಡ್ತೀವಿ. ಸರಿ, ಅದು ಒಂದು ನಿಲ್ಸೇವೆ ನೋಡ್ರಿ. ಈಗ ಇದನ್ನು ಸ್ವಲ್ಪ ಕಡಿಯೋಕೆ ಇನ್ನು ಹಾರ್ವೆಸ್ಟಿಂಗ್ ನಡೆಯಕತ್ತೈತಿ ನಮ್ಮ ಕಕ್ಕರ್ದು. ನಮ್ಮ ಜಿಲ್ ನಡೆಯಕತ್ತೈತಿ ಊಟ ಹೋಗಿ ಅದು ಲಾಸ್ಟ್ ಊಟ. ಇದು ಒಂದು ಉಗಿದ್ಬಿಟ್ರೆ ಉಗಿದಲ್ಲ ಎಲ್ಲ ನಿಲ್ಸೇವಿ. ಅಳತೆ ನೋಡಿಕೊಂಡು ರೆಡಿ ಮಾಡಕತ್ತೀವಿ ಅಷ್ಟೆ. ಇಷ್ಟು ಆಕತಿ ದೊಡ್ಡದಾಕತ್ತಾರಪ್ಪ ನಮಗೆ ಸಾಕು ನಮ್ಮ ದನಗಳು ನಿಲ್ಲಕ್ಕೆ. ಇನ್ನೊಂದು ಸ್ವಲ್ಪ ಐತದ, ಅರ್ಧ ಮುಗ್ದಂಗೆ ಇನ್ನರ್ಧ ಐತಿ. ಮುಕ್ಕಾಲಾಗೈತಿ. ಕೊಡ್ಲಿ ಒಂದು ಕಾಡ್ಸಕತ್ತೈತಿ ನಮಗೆ, ಅದು ಕಡಿಬೇಕು. ಜಾಸ್ತಿ ಉದ್ದ ಆಗ್ಯಾವು. ಮುಗೀತು ನೋಡ್ರಿ, ಅದು ಹಾರ್ವೆಸ್ಟಿಂಗ್ ಮುಗೀತು. ಹೊಂಟಾರ ಈಗ ಮನೆಗೆ, ಕಾಳು ಸುರಿ ಬರಕ್ಕೆ ಮನೆಗೆಲ್ಲ ಕಣ್ದಾಗ ಹೊಂಟಾರ. ಇದಿಟ್ಟು ಕಡ್ದುಬಿಟ್ರೆ ನಾವು ಉಗಿದ್ಬಿಡ್ಬೋದು. ಈಗ ಇಷ್ಟು ಹಾಕೇವಿ, ಅದಂಗೆ ಸ್ಯಾಂಪಲ್ ನೋಡೋಣ ಅಂತ, ಲೆವೆಲ್ ಐತಾ ಇಲ್ಲ ಅಂತ ನೋಡೋಣ ಅಂತ ಹಾಕಿದ್ವಿ. ಕರೆಕ್ಟ್ ಲೆವೆಲ್ ಐತಿ ನಮಗೇನು. ರಕ್ಸ್ಪೇಟಿ ತೆಗ್ದಾಗ ಆ ಕಡೆ ಮೂಲಿ ಸಣ್ಣದಾಕೈತೆ. ಅದು ರಕ್ಸ್ಪೇಟಿ ಅಲ್ಲಿ ದಪ್ಪ ಐತಲ್ಲ ಬಡ್ಡಿ, ಅದನ್ನ ತೆಗೆದ್ರೆ ಸಣ್ಣದಾಕೈತೆ. ಸ್ವಲ್ಪ ಇದನ್ನ ಈ ಕಡೆ ಗೂಟ ಐತಲ್ಲ ಸ್ವಲ್ಪ ಕೆಳಗೆ ಕಡ್ಕೋಬೇಕು, ನಡಿತೈತಿ. ಬಾ ನೋಡೋಣ. ಮುಚ್ತಿ ಹಂಗೆ ಮುಚ್ಚು, ನೀರು ಇಲ್ಲದ ಅಲ್ಲಿ ಖಾಲಿ ಆದವಂತಿ. ಈಗ ಮತ್ತೆ ಹೋಗ ನಾವು. ಅಲ್ಲಪ್ಪ ಕೊಡ್ಲಿ ತಗ ಹೇಳ್ತಾನೆ, ಇಲ್ಲೆಲ್ಲರೂ ಸಿಕ್ಕರೆ ಹಂಗೆ ಕಡ್ಕೊಳ್ಳೋಣಂತೆ.
ನೀರು ಕುಡಿ ಇನ್ನಷ್ಟು. ಇಲ್ಲಿ ಮಕ್ಕಂದ್ರೆ ಅದು ನೋಡು ಮಕ್ಕಂದು ಉಣ್ಣಿ ತಕ್ಷಣ ಕಚ್ಚೈತೆ ಅದು ಅದ ಈ ನೋಡಕ್ಕೈತಿ ನೆಳ್ಳೈತೆ ತಂಪು ಅದವು ಇಲ್ಲ ನಂಗೆ ಅದ ನೋಡು. ಈ ನಾನು ನೋಡಕ್ಕೈತೀವಿ ನೋಡಿ ಎಲ್ಲವು. ಕುತ್ಕೊಳ್ರಿ ಏನು ಮಾಡಲ್ಲ ನಾನು ನೆಳ್ಳಾಗದೀರಿ ಬೇಡಪ್ಪ. ನೋಡ್ಕೊಂಡೋಗಿ ಮುಳ್ಳಾಗ ಹಾಕಿ ನೋಡ್ರಿ. ಈಗ ಇಲ್ಲೊಂದು ಅಲ್ಲೊಂದು ಇದು ಹಂಗೆ ಸ್ಯಾಂಪಲ್ ಚೆಕ್ ಮಾಡಕತ್ತೀವಿ. ಇದನ್ನು ತೆಗಿಯೋದು ಏನು ಉಪಯೋಗಿಲ್ಲ. ಇದು ಬಿರ್ಕೊಟ್ಟೈತೆ ಇದಂತಾರೆ ಇಲ್ಲಿ ಫಿಕ್ಸ್ ಅದು ಅಲ್ಲೇ ಫಿಕ್ಸ್. ಈಗ ಹೆಂಗೆ ಗೊತ್ತೇನು ಇಲ್ಲಿದ್ದೆ ಹಿಂಗೆ ಕಾಲು ಹಾಕೋಬೇಕು ಅಡ್ಡು, ಇಲ್ಲಿದ್ದೆ ಇಲ್ಲಿಗೆ ಅಡ್ಡು ಹಾಕ್ಯಬೇಕು ಹಂಗೆ ಮಾಡಕ್ಕೆ. ಈ ಬಂಬ್ ಅದ್ರಾಗ ಒಂದು ತಂದೆಯಲ್ಲ ಆ ಬಂಬ್ ನೋಡಂತಡಿ ಅಲ್ಲಿಂದ ಹಾಕತ್ತೇನು ಅದನ್ನು. ನೋಡ್ರಿ ಗುಟನೂ ಹೋಗಿದ್ವಿ ಒಂದು ಲೆವೆಲಿಗೆ ಹೋಗಿದ್ಬಿಟ್ಟು ಮೇಲೆ ಇದೇನಂತಾರಲ್ಲ ಪಡ್ಡ ಹಾಕೋದಕ್ಕೆ ಅಲ್ಲ ಇವು ಕಂಬಿ ಹಾಕ್ಯಾವಲ್ಲಪ್ಪ ಬೆಲಗೆ ಗೂಟ ಹೋಗಿದ್ದು. ಆ ಗೂಟಕ್ಕೆ ಬೆಲಗೆ ಹಾಕ್ಯಾವ 3 ಕಡೆಗೆ 3 ಬೆಲಗೆ ಹಾಕ್ಯಾವ. 1 2 ಇದು 1 3. ಇನ್ನು ತಗಡು ತಂದ್ಬಿಟ್ರೆ ಜೋಡ್ಸ್ಕೊಂತ ಹೋಗ್ಬೇಕು. ಎಲ್ಲ ದಿನ ಸರಿ ಮಾಡ್ಕೊಂತ ಹೋಗ್ಬೇಕು. ಇವತ್ತಿಗೆ ಸಾಕು. ಟೈಮ್ ಎಷ್ಟಾಗೈತೆ ಅಂದ್ರೆ 1 ಗಂಟೆ ಆಗೈತಪ್ಪ. ಅಲ್ಲ ಅವ್ನು ಮುಚ್ಚಿಟ್ಟು ನಡಿ ತೆಗೆದಿಟ್ಟ ಅವನು. ನೋಡ್ರಿ ಹೆಂಗೆ ಕಾಣ್ತತೆ. 3 ಮಾಡ್ಯಾವೆ ಉದ್ದ ಐತೆ ಆರಾಮಕತೆ. ನೀಟಾಗಿ ಮಾಡ್ಕೋಬೇಕಷ್ಟ. ನೋಡ್ರಿ ಮಂಗನಗಳು ಹೆಂಗೆ ಕುಂತಾವು. ಹಾಂ ಹೋಗ್ಲಿ ಅವ್ರು ನೀರು ಅಡಿಸ್ದಾಗ ಅವರ ಬಂದು ಕುಡಿತಾರೆ. ಇಲ್ಲ ನೋಡ್ರಿ ಯಜಮಾನ್ ಹೆಂಗೆ ಕುಂತಾನ ಕಾಣಿಸ್ತದನ. ಇಲ್ಲ ಬಿಡಪ್ಪ ಕಾಲ ಮ್ಯಾಗ ಕಾಲು ಹಾಕ್ಯಂದು ಹೆಂಗೆ ಕುಂತಾವ ನೋಡಪ್ಪ ಅವು ಮಂಗನಗಳು. ಕಾಲ ಮ್ಯಾಗ ಕಾಲು ಹಾಕ್ಯಂಗೆ ಕುಂತಾವ. ಹೌದಲ್ಲೇ ಬೂಪ.